ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ನಾಲೆಜ್ ಫಾರ್ ಲೈಫ್ ಇನ್ ಕನ್ನಡ ಚಾನಲ್. ಧ್ಯಾನ ಅನ್ನೋದು ತುಂಬಾ ಸುಲಭವಾಗಿ ಭಗವಂತನನ್ನು ದರ್ಶಿಸುವ ಮಾರ್ಗ ಹಾಗೂ ಮನಃಶಾಂತಿಯನ್ನು, ಪ್ರಶಾಂತತೆಯನ್ನು, ಆರೋಗ್ಯವನ್ನು ಪಡೆಯುವುದಕ್ಕೆ ಅದ್ಭುತವಾದ ಸಾಧನ. ಅಸಲಿಗೆ ಧ್ಯಾನ ಅಂದ್ರೆ ಏನು, ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತ ತುಂಬಾ ಸುಲಭವಾಗಿ ನಿಮಗೆ ವಿವರಿಸಿ ಹೇಳ್ತೀನಿ. ಧ್ಯಾನ ಅಂದ ತಕ್ಷಣ ನನಗೆ ಸಾಧ್ಯ ಆಗಲ್ಲ, ಕೇವಲ ಋಷಿಗಳಿಗೆ, ಮುನಿಗಳಿಗೆ ಸಂಬಂಧಿಸಿದ್ದು ಅಂತ ಅನ್ಕೊಳ್ತೇವೆ. ಆದ್ರೆ ಈ ಪ್ರಪಂಚದಲ್ಲಿ ಧ್ಯಾನವನ್ನ ಮೀರಿಸುವ ಔಷಧಿ ಮತ್ತೊಂದಿಲ್ಲ. ನಮ್ಮ ಮನಸ್ಸಿಗೆ, ಶರೀರಕ್ಕೆ ಅನಂತವಾದ ಶಕ್ತಿಯನ್ನು ಪ್ರಸಾದಿಸುತ್ತದೆ. ತುಂಬಾ ಸುಲಭ, ನಿಶಬ್ದ ವಾತಾವರಣದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ, ನಮಗೆ ಇಷ್ಟವಾದ ಭಂಗಿಯಲ್ಲಿ ಕೂತ್ಕೊಂಡು ಎರಡು ಕೈಗಳನ್ನ ಕೂಡಿಸಿ ತುಂಬಾ ಫ್ರೀ ಆಗಿ ಕೂತ್ಕೋಬೇಕು. ಕುರ್ಚಿ ಮೇಲಾದ್ರೂ ಸರಿ, ಬೆನ್ನು ಹುರಿ ನೇರವಾಗಿ ಇರ್ಬೇಕು. ಕಾಲನ್ನು ಎಡಗಾಲಿನ ಮೇಲೆ ಬಲಗಾಲನ್ನ ಹಾಕಿ ಕೂತ್ಕೋಬೇಕು. ಕೈ ಮತ್ತು ಕಾಲು ಲಾಕ್ ಮಾಡಿದ ಹಾಗೆ ಇರಬೇಕು. ಯಾಕೆ ಅಂತ ಲಾಸ್ಟ್ ಅಲ್ಲಿ ಹೇಳ್ತೀನಿ. ನಿಮಗೆ ಕಂಫರ್ಟೇಬಲ್ ಹೇಗಿರುತ್ತೋ ಹಾಗೆ ಕೂತ್ಕೊಂಡು ಕಣ್ಣು ಮುಚ್ಚಿಕೊಳ್ಬೇಕು. ಆಮೇಲೆ ನಿಧಾನಕ್ಕೆ ಶ್ವಾಸದ ಮೇಲೆ ಧ್ಯಾನವನ್ನ ಇಡ್ಬೇಕು. ನಮ್ಮ ಶ್ವಾಸ ನಮಗೆ ಗೊತ್ತಿಲ್ಲದೇನೆ ನಡೆಯುವ ಒಂದು ಪ್ರಕ್ರಿಯೆ. ಆದ್ರೆ ಒಂದು ಸಾರಿ ನಾವು ಆ ಶ್ವಾಸವನ್ನ ಗಮನಿಸೋದಕ್ಕೆ ಶುರು ಮಾಡಿದ್ರೆ ಅದು ತುಂಬಾ ನಿಧಾನವಾಗಿ, ಪ್ರಶಾಂತವಾಗಿ ಬದಲಾಗುತ್ತೆ. ಆದ್ರೆ ಈ ಮಧ್ಯದಲ್ಲಿ ನಮಗೆ ಅದೆಷ್ಟೋ ಆಲೋಚನೆಗಳು ಬರ್ತವೆ. ಕಣ್ಣು ಮುಚ್ಚಿಕೊಂಡ ತಕ್ಷಣ ಆಲೋಚನೆಗಳ ಸುರಿಮಳೆ ಸುರಿಯುತ್ತದೆ. ಆವಾಗ ನಮ್ಮ ಮೈಂಡ್ ಅಲ್ಲಿ ಡಿಲೀಟ್ ಅನ್ನೋ ಬಟನ್ ಇರೋ ರೀತಿ ಊಹಿಸಿಕೊಳ್ಬೇಕು. ಒಂದೊಂದು ಆಲೋಚನೆ ಬರ್ತಿದ್ರೆ ಜಸ್ಟ್ ಅದನ್ನ ಸುಮ್ನೆ ಗಮನಿಸ್ತಾ ಇರ್ಬೇಕು. ನಂತರ ಇದು ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡು ಡಿಲೀಟ್ ಬಟನ್ ಪ್ರೆಸ್ ಮಾಡಿದ ಹಾಗೆ ಊಹಿಸಿಕೊಳ್ಬೇಕು. ಹೀಗೆ ಒಂದೊಂದು ಆಲೋಚನೆಯನ್ನ ಬರೋಕೆ ಬಿಟ್ಟು ನಂತರ ಡಿಲೀಟ್ ಬಟನ್ ಪ್ರೆಸ್ ಮಾಡಿ ಕಟ್ ಮಾಡ್ಬೇಕು. ಹೀಗೆ ಎಲ್ಲಾ ಆಲೋಚನೆಗಳನ್ನ ಡಿಲೀಟ್ ಅಂತ ಊಹಿಸಿಕೊಂಡು ಅಂತ್ಯ ಮಾಡ್ಬೇಕು. ಹೀಗೆ ಕೆಲವು ದಿನಗಳು ಸಾಧನೆಯನ್ನ ಮಾಡಿದ್ರೆ ನಂತರ ನಿಧಾನಕ್ಕೆ ಆಲೋಚನೆಗಳು ಕಡಿಮೆ ಆಗ್ತವೆ. ಇನ್ನು ಎಲ್ಲಾ ಆಲೋಚನೆಗಳನ್ನ ಡಿಲೀಟ್ ಮಾಡಿದ ಮೇಲೆ ನಿಶಬ್ದವಾಗಿ ನೀನು ಮತ್ತು ಶ್ವಾಸ ಮಾತ್ರವೇ ಇದ್ದಾಗ ಅದನ್ನು ಆಲೋಚನಾ ರಹಿತ ಸ್ಥಿತಿ ಅಂತ ಅಂತಾರೆ. ಆವಾಗ ಸಂಪೂರ್ಣ ವಿಶ್ವವನ್ನು ವ್ಯಾಪಿಸಿದ ವಿಶ್ವಶಕ್ತಿ ಅಂದ್ರೆ ಪ್ರಾಣಶಕ್ತಿ ನಿಧಾನಕ್ಕೆ ನಮ್ಮ ನೆತ್ತಿಯಿಂದ ನಮ್ಮ ಶರೀರದ ಒಳಗೆ ಪ್ರಸರಿಸುತ್ತದೆ. ನಮ್ಮ ತಲೆ ಆವಾಗ ಆ ಪ್ರಾಣಶಕ್ತಿಯಿಂದ ಭಾರವಾಗಿ ಅನಿಸುತ್ತೆ. ಅಂಡ್ ಆ ವಿಶ್ವಶಕ್ತಿ ಯಾವಾಗ್ಲೂ ನಮಗೆ ಬರಬಹುದಲ್ವಾ ಅಂತ ನಿಮಗೆ ಡೌಟ್ ಬರಬಹುದು. ಆದ್ರೆ ನಮಗೆ ಆ ವಿಶ್ವಶಕ್ತಿಗೆ ಮಧ್ಯೆ ಆಲೋಚನೆಗಳು ಅನ್ನೋ ಅಡ್ಡಗೋಡೆ ಇರುತ್ತೆ. ಯಾವಾಗ ನಾವು ಆಲೋಚನಾ ರಹಿತ ಸ್ಥಿತಿಯಲ್ಲಿ ಇರ್ತೀವೋ, ಯಾವಾಗ ಧ್ಯಾನದಲ್ಲಿ ಆಲೋಚನೆಗಳೆಲ್ಲ ನಿಂತು ಹೋಗ್ತಾವೋ, ಆವಾಗ ಆ ವಿಶ್ವಶಕ್ತಿ ನಮ್ಮ ತಲೆಯಿಂದ ಈಸಿಯಾಗಿ ಪ್ರಸರಿಸುತ್ತೆ. ನಮ್ಮ ಶರೀರದಲ್ಲಿ ಎಲ್ಲೆಲ್ಲಿ ನೋವು ಇದ್ರೆ ಅಲ್ಲೆಲ್ಲ ಹೋಗಿ ಈ ಶಕ್ತಿ ಆ ನೋವನ್ನು ಗುಣ ಮಾಡುತ್ತೆ. ಶ್ವಾಸದ ಮೇಲೆ ಧ್ಯಾನ ಇಡೋದ್ರಿಂದ ಶ್ವಾಸ ಪ್ರಶಾಂತವಾಗಿ ಬದಲಾಗಿ ನಮಗೆ ಮಾನಸಿಕ ಪ್ರಶಾಂತತೆ, ಅನಂತವಾದ ವಿಶ್ವಶಕ್ತಿಯನ್ನು ದೊರಕಿಸುತ್ತದೆ. ಪ್ರಪಂಚದಲ್ಲಿ ಅನಂತವಾದ ವಿಶ್ವಶಕ್ತಿ ಇದೆ. ಕೇವಲ ನಮ್ಮ ಆಲೋಚನೆಗಳನ್ನು ನಿಲ್ಲಿಸಿ ಪ್ರಶಾಂತವಾಗಿ ಕೂತ್ಕೊಂಡು ಆ ಶಕ್ತಿಯನ್ನು ಆಹ್ವಾನಿಸುವುದೇ ಧ್ಯಾನ. ಧ್ಯಾನ ಸಾಧನೆಯಲ್ಲಿ ವಿಶ್ವದಲ್ಲಿ ಇರುವ ಪರಮಾತ್ಮನನ್ನು ಕೂಡ ದರ್ಶಿಸಬಹುದು. ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಬಹುದು. ಒಂದು ಸಾರಿ ಆ ಪ್ರಶಾಂತವಾದ ಅನುಭವವನ್ನು ಪಡೆದು ನೋಡಿ, ಕೂತಲ್ಲೇ ದಿವ್ಯಾನುಭವವನ್ನು ಹೊಂದಬಹುದು. ನೀರಿನ ಬಗ್ಗೆ, ಸಮುದ್ರದ ಬಗ್ಗೆ 100 ಪುಸ್ತಕಗಳನ್ನು ಓದೋದಕ್ಕಿಂತ ಒಂದು ಸಾರಿ ನೀರಿನಲ್ಲಿ ಕಾಲಿಟ್ಟರೆ ಸಾಕಲ್ವಾ, ಅದರ ಅನುಭವವನ್ನು ಪಡೆಯಬಹುದು. ಇದು ಕೂಡ ಹಾಗೇನೆ. 100 ಪದಗಳು ಯಾಕೆ, ಒಂದು ಸಾರಿ ಕಣ್ಣು ಮುಚ್ಚಿ ದಿನಾಲು 10 ನಿಮಿಷ ಪ್ರಾಕ್ಟೀಸ್ ಮಾಡಿ, ನಿಮಗೆ ಆ ಅನುಭವ ಆಗುತ್ತೆ. ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂದಿದ್ದೆ ಅಲ್ವಾ, ಕೈಗಳನ್ನು ಮತ್ತು ಕಾಲುಗಳನ್ನು ಯಾಕೆ ಲಾಕ್ ಮಾಡ್ಬೇಕು ಅಂತ. ಯಾಕೆ ಲಾಕ್ ಮಾಡ್ಬೇಕಂದ್ರೆ ನಮ್ಮೊಳಗೆ ಪ್ರವೇಶಿಸಿದ ವಿಶ್ವಶಕ್ತಿ ಮತ್ತೆ ಹೊರಗೆ ಹೋಗದೆ ನಮ್ಮ ಶರೀರದಲ್ಲಿ ಇದ್ದು ನಮಗೆ ಆರೋಗ್ಯವನ್ನು ಕೊಡುವುದಕ್ಕೆ. ಧ್ಯಾನದಿಂದ ಮೊದಲು ಮಾನಸಿಕ ಪ್ರಶಾಂತತೆ ಸಿಗುತ್ತೆ, ನಂತರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಆಳವಾಗಿ ಸಾಧನೆಯನ್ನು ಮಾಡಿದ್ರೆ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಕೂಡ ಪಡೆಯಬಹುದು ಅಂತ ಅಂತಾರೆ. ಅದು ನಮಗೆ ಅತಿ ಆಸೆಯೇ ಆಗುತ್ತದೆ. ಅದಕ್ಕೆ ಮೊದಲು ನಾವು ಪ್ರಶಾಂತತೆಯಗೋಸ್ಕರ ಪ್ರಯತ್ನಿಸೋಣ. ಮೊದಲು ಶುರುನಾದ್ರೂ ಮಾಡಿ ಆನಂದವಾದ ಜೀವನವನ್ನ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಜೈ ಹಿಂದ್.